ಬ್ರೇಕ್ ನಂತರ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟ್ರಿಗೆ ಮತ್ತೊಮ್ಮೆ ಸ್ವಾಗತ. ಅಶ್ವಿನ್ ಗೌಡ ಅವರೇ, ದೊಡ್ಡ ಯೋಜನೆ ರೀ, 52,000 ಕೋಟಿ ಜನರಿಗೆ ಹಂಚೋದಂದ್ರೆ ಸುಲಭ ಅಲ್ಲ. ಕಷ್ಟಪಡ್ತಿದ್ದಾರೆ, ಮಾಡ್ತಿದ್ದಾರೆ ಸರ್. ಅದಕ್ಕೆ ಯಾಕೆ ಕೊಂಕು ತೆಗಿತೀರಿ? ಕರೆಕ್ಟ್ ಸರ್. ಚುನಾವಣೆ ಸಂದರ್ಭದಲ್ಲಿ ಸೇಮ್ ಇವ್ರು ಹೇಗೆ ಗ್ಯಾರಂಟಿ ಅಂತ ಹೇಳಿದ್ರು, ಕುಮಾರಣ್ಣನು ಒಂದು ಪಂಚರತ್ನ ಯೋಜನೆ ಮಾಡಬೇಕು ರಾಜ್ಯದ ಜನತೆಗೆ ಅಂದಾಗ ಇದೇ ಕಾಂಗ್ರೆಸ್ನ ನಾಯಕರುಗಳು ನಗಾಡ್ಕೊಂಡು ಅಣುಕಿಸ್ಕೊಂಡು ಅದೆಲ್ಲ ಎಲ್ಲಾಗುತ್ತೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅಂತಲೇ ಹೇಳಿದರು. ಅವಾಗ ಕುಮಾರಣ್ಣನು ಹೇಳಿದರು, ನೋಡಿ ಯಾವಾಗಲೂ ಹೇಳ್ತಿರ್ತಾರೆ ದಿವಾಳಿ ಅಂತ ಕಾಂಗ್ರೆಸ್ನ ನಾಯಕರುಗಳು ಬಳಸಬೇಡಿ, ರಾಜ್ಯ ಯಾವತ್ತೂ ದಿವಾಳಿ ಆಗೋ ಮಟ್ಟಕ್ಕೆ ಹೋಗಲ್ಲ, ಅಷ್ಟು ಮಟ್ಟಿಗೆ ನಮ್ಮ ರಾಜ್ಯ ಸಂಪದ್ಭರಿತವಾಗಿದೆ, ಜನರು ಅಷ್ಟು ಕಷ್ಟಪಟ್ಟು ದುಡಿತಿದ್ದಾರೆ, ಟ್ಯಾಕ್ಸ್ನು ಕಟ್ತಿದ್ದಾರೆ, ದಿವಾಳಿ ಪದ ಅಂತ ಹೇಳಬೇಡಿ ಅಂತ ತುಂಬ ಹಿಂದೆನೂ ಹೇಳ್ಕೊಂಬರ್ತಿದ್ರು. ಮೊನ್ನೆನೂ ನಿಮ್ಮ ಒಂದು ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ ಸರ್. ಇಲ್ಲಿ ಪಕ್ಷದ ನಾಯಕರುಗಳು ಇವತ್ತು ಏನು ಹೇಳ್ತಾ ಬರ್ತಿದ್ದಾರೆ, ಉಪಮುಖ್ಯಮಂತ್ರಿಯವ್ರ ಹತ್ರ ಮೈಕ್ ಇಡೀರಿ ಸರ್. ತಿಂಗಳಿಂದ ಹೇಳ್ತಾ ಇದ್ರು JDSನ ಒಂದು 15 ಶಾಸಕರು, BJPಯವರ ಒಂದು 20 ಶಾಸಕರು ಬರ್ತಿದ್ದಾರೆ. ಆಯ್ತು, ಒಂದು ನಿಮಿಷ, ನಾನೇ ಕೇಳ್ತೀನಿ. ಯಾರು ಪ್ಯಾನಲಿಸ್ಟು ಡಿರೇಲ್ ಮಾಡಿದ್ರೆ, ಟ್ರ್ಯಾಕ್ ತಪ್ಪಿದ್ರೆ ಸರಿ ಮಾಡೋದಕ್ಕೆ ಅಂತ ಸುವರ್ಣ ನ್ಯೂಸ್ ನವರು ಕೈ ತುಂಬಾ ಸಂಬಳ ಕೊಟ್ಟು ಕುಡಿಸಿದ್ದಾರೆ. ಅದನ್ನ ನಾನು ಅಬ್ಜೆಕ್ಟ್ ಅದೇ ರೀತಿ ಹೇಳ್ತೀನಿ. ನಾನು ಒಂದು MLC ಮಾಡಿಟ್ಟಿದ್ದಾರೆ, ಸರ್ಕಾರದಲ್ಲಿ ಆಪಾದನೆ ಮಾಡಿದಾಗ ಅದನ್ನ ವಿರೋಧ ಮಾಡೋ ಪೊಲಿಟಿಕಲ್ ನಾಗರಾಜ್ ಯಾದವ್, ನಾನಿದ್ದೀನಿ ವಿಷಯಕ್ಕೆ ಬನ್ನಿ ಪ್ಲೀಸ್. ನಾನು ವಿಷಯಕ್ಕೆ ಬರ್ತಿದ್ದೆ ಅಲ್ಲ ಸರ್. ಅದೇ ಇವಾಗ ತಿಂಗಳಿಂದ ಹಿಡಿತಿದ್ದು, ಇವಾಗ ಮೈಕ್ ಹಿಡಿದ್ರಿ ಸರ್ ಉಪಮುಖ್ಯಮಂತ್ರಿ ಅವ್ರ ಹತ್ರ. ಯಾವ ಮಟ್ಟಕ್ಕಾಗಿದ್ದಾರೆ ಅಂದ್ರೆ, ಮುಂಬರುವ ಚುನಾವಣೆಗೆ ಕಾಂಗ್ರೆಸ್ ಅಲ್ಲೇ ಇರೋ 50 ಜನ ಬೇರೆ ಪಕ್ಷಕ್ಕೆ ಬಿಟ್ಟು ಹೋಗ್ತಾರೆ. ರೀಸನ್ ಇಷ್ಟೇ, ಗ್ಯಾರಂಟಿಯಿಂದ MB ಪಾಟೀಲ್ರಿಗೆ ಒಂದು ಸೆಲ್ಯೂಟ್ ಹೊಡಿಬೇಕು, ಜಾರ್ಜ್ ಸಾಹೇಬ್ರಿಗೆ ಸೆಲ್ಯೂಟ್ ಹೊಡಿಬೇಕು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಸೆಲ್ಯೂಟ್ ಹೊಡಿಬೇಕು, ಪಾಟೀಲ್ರಿಗೆ ರಾಯ್ ರೆಡ್ಡಿ ಅವ್ರಿಗೆ ಸೆಲ್ಯೂಟ್ ಹೊಡಿಬೇಕು. ರೀಸನ್ ಇಷ್ಟೇ, ಹಿರಿಯರಾದ್ರೂ ನೀವು ಇವತ್ತು ಒಪ್ಕೊಂತಿದ್ದೀರಾ ಗ್ಯಾರಂಟಿಗೆ ನಮ್ಮ ಕೈಲಿ ಕೊಡೋಕ್ಕಾಗ್ತಿಲ್ಲ, ಹಣ ವಂಚಿಸ್ಲಿಕ್ಕೆ ಆಗ್ತಿಲ್ಲ ಸರ್. ನಾನು ಪದೇ ನೀವು ಎಷ್ಟೋ ಡಿಬೇಟ್ ಮಾಡಿದ್ದೀರಾ ಸರ್, ಎಷ್ಟೋ ಡಿಬೇಟ್ ಮಾಡಿದ್ದೀರಾ. ಚನ್ನಪಟ್ಟಣದಲ್ಲಾಗೋ ಬೈ ಎಲೆಕ್ಷನ್ಗೆ, ಶಿಗ್ಗಾವಿನಲ್ಲಾಗೋ ಬೈ ಎಲೆಕ್ಷನ್ಗೆ, ಸಂಡೂರಲ್ಲಾಗೋ ಬೈ ಎಲೆಕ್ಷನ್ಗೆ ಹಿಂದಿನ ದಿನ ಹೆಂಗೆ ಸರ್ ಗೃಹ ಲಕ್ಷ್ಮಿ ಹಣ ಬಿಡುಗಡೆ ಮಾಡ್ತಾರೆ? ಇವತ್ತು ಧೈರ್ಯ ಬಿಡುಗಡೆ ಮಾಡ್ಲಿಕ್ಕೆ 3 ತಿಂಗಳ ಇವತ್ತು MLC ಅಂತ ದೊಡ್ಡದಾಗಿ ಹೇಳ್ತಿದ್ದಾರೆ. ಟೆಕ್ನಿಕಲ್ ಸಮಸ್ಯೆ ಟೆಕ್ನಿಕಲ್ ಸಮಸ್ಯೆ ಅಂದ್ರೆ ಪವರ್ ಮಿನಿಸ್ಟರ್ ನಾನು ಫೇಲ್ಯೂರ್ ಆಗಿದ್ದೀನಿ ಅಂತ ಒಪ್ಕೊಂಡಿದ್ದಾರೆ. ಇವತ್ತು ಇಲ್ಲಿ ಬಂದ್ಬಿಟ್ಟು ಬೇರೆ ಇಲ್ದಿರ ಟಾಪಿಕ್ ನ ಮಾತಾಡ್ತಿದ್ದಾರೆ. ಅರ್ಥ ಆಗ್ಬೇಕಲ್ಲ, ಇವತ್ತು ಗ್ಯಾರಂಟಿ ಯೋಜನೆಯಿಂದ ಗೃಹ ಇಲಾಖೆ ಒಂದು ರಸ್ತೆಗೆ ಬಂದಿಲ್ಲ, ಕಾಕಿ ಬಟ್ಟೆ ಹಾಕಿದೀವಿ, ನಮ್ಗೆ ಸಂಬಳ ಕೊಡ್ತಿಲ್ಲ ಅಂದ್ರು ಮರ್ಯಾದೆಗೋಸ್ಕರ ನಾವು ಜನರ ಹಿತ ಕಾಪಾಡೋಣ ಅಂತ ನಿಂತಿದ್ದಾರೆ. ನಾಗರಾಜ್ ಯಾದವ್, ಜನ ಕಷ್ಟದಲ್ಲಿದ್ದಾರೆ, ಅದನ್ನಂತೂ ಅಲ್ಲಗಳೆಯೋದಕ್ಕಾಗೋದಿಲ್ಲ. ಕಷ್ಟದಲ್ಲಿ ಯಾಕಿದ್ದಾರೆ ಅಂದ್ರೆ ಬೆಲೆ ಏರಿಕೆ ಕಾರಣಕ್ಕಾಗಿ ಕಷ್ಟದಲ್ಲಿದ್ದಾರೆ. 2,000 ರೂಪಾಯಿ ತಿಂಗಳಿಗೆ, 2,000 ರೂಪಾಯಿ, ಒಂದು ನಿಮಿಷ, ಪ್ರತಿ ಕುಟುಂಬಕ್ಕೆ 2,000 ರೂಪಾಯಿ ತಿಂಗಳಿಗೆ ಕೊಡುವ ಲಾಜಿಕ್ ಏನಂದ್ರೆ ಬೆಲೆ ಏರಿಕೆಯಿಂದ ಬಸವಳಿದಿದ್ದಾರೆ, ಅವರ ಬರ್ಡನ್ 2,000 ಕಡಿಮೆ ಮಾಡುತ್ತೆ ಅಂತ ಹೇಳಿದ್ರಿ ಅಲ್ವಾ? ಸಿಂಪಲ್ ಪ್ರಶ್ನೆ ಸರ್. ಅಜಿತ್ ಸರ್, ನಮ್ಮ MLC ಸಾಹೇಬ್ರು ಆನ್ಸರ್ ಮಾಡಬೇಕು. ಒಂದು ಸರ್, ಬೈ ಎಲೆಕ್ಷನ್, ಚನ್ನಪಟ್ಟಣ ಬೈ ಎಲೆಕ್ಷನ್ ಬಂದಾಗ ಗೃಹ ಲಕ್ಷ್ಮಿ ಹಣ ರಿಲೀಸ್ ಮಾಡ್ತಾರೆ. ಇನ್ನೊಂದು ಸರ್, ಟೆಕ್ನಿಕಲ್ ಸಮಸ್ಯೆ ಅಂದ್ರೆ ಏನ್ ಹೇಳಿ ಸರ್? ಇವತ್ತು ಹೇಳಿ ಟೆಕ್ನಿಕಲ್ ಸಮಸ್ಯೆ ಹೇಳಿ ಸರ್. ಉತ್ತರ ತಗೊಳ್ಳೋಣ. ಟೆಕ್ನಿಕಲ್ ಸಮಸ್ಯೆ ಅಜಿತ್ ಸರ್ ಮಾತಾಡಿದ್ರೆ ಬೇಡ ಸರ್, ಟೆಕ್ನಿಕಲ್ ಸಮಸ್ಯೆಗೆ ಉತ್ತರ ಕೊಡಿ ಸರ್. ಒಂದ್ ನಿಮಿಷ. ಟೆಕ್ನಿಕಲ್ ಸಮಸ್ಯೆ ಅಂದ್ರೆ ನಾವು ತಿಳ್ಕೊಂಡಿದೀವಿ ಏನು ಅಂತ. ಸಂಬಳ ಕೊಟ್ಟು ಕೂಡ್ಸಿರ್ತಕ್ಕೆ ನೀವು ಪ್ರಾಮಾಣಿಕವಾಗಿ ಜನಗಳ ಪರವಾಗಿ ಕೆಲಸ ಮಾಡ್ತೀರಿ, ನಿಮ್ಗೆ ಅಭಿನಂದನೆಗಳು. ನೀವು ಹೇಳಿದ್ರಿ ಜನಗಳಿಗೆ ಕಷ್ಟ ಇದೆ, ಅದಕ್ಕೋಸ್ಕರ ಗ್ಯಾರಂಟಿ ಕೊಟ್ಟಿದ್ದ. ಕಷ್ಟ ಯಾಕೆ ಬತ್ತೆ ಅಂತ ಸ್ವಲ್ಪ ಆತ್ಮಾವಲೋಕನ ನೋಡ್ಕೊಂಡು ಮಾಡಬೇಕು. ಕೇಂದ್ರದಲ್ಲಿ 2014ರಿಂದ 50 ಅಧಿಕಾರ ಬೈ ಎಲೆಕ್ಷನ್ ದುಡ್ಡು ಹೋಗುತ್ತೆ, ಟೆಕ್ನಿಕಲ್ ಸಮಸ್ಯೆ ಆಯ್ತು. ಬೈ ಎಲೆಕ್ಷನ್ ಬೇಡ ಸರ್, ರಾಜಕೀಯ ಆಗೋಗುತ್ತೆ, ಬೇಡ. ಟೆಕ್ನಿಕಲ್ ಸಮಸ್ಯೆ ನಾನು ಉತ್ತರ ತಗೋತೀನಿ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.